ನಿನ್ನೆಯಷ್ಟೇ ನಟ ದರ್ಶನ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿತ್ತು. ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಇನ್ನು ಇದೇ ಖುಷಿಯಲ್ಲಿರುವಂತಹ ಕುಟುಂಬಸ್ಥರು ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಪುತ್ರ ಆಗಮಿಸಿದ್ರು. ಗಮನಿಸ್ತಾ ಇದ್ದೀರಿ, ತಂದೆಯನ್ನ ನೋಡುವುದಕ್ಕೆ ದರ್ಶನ್ ಪುತ್ರ ವಿನೀಶ್ ಬಂದಂತಹ ಕ್ಷಣ ಇದು. ಜಾಮೀನು ಮಂಜೂರಾದ ಬಳಿಕ ತಂದೆ ಮಗನ ಮೊದಲ ಭೇಟಿ. ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಆಸ್ಪತ್ರೆಗೆ ಪುತ್ರ ವಿನೀಶ್ ಬಂದು ತಮ್ಮ ತಂದೆಯನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡು, ಜೊತೆಗೆ ನಿನ್ನೆ ರೆಗ್ಯುಲರ್ ಬೇಲ್ ಸಿಕ್ತಲ್ಲ ಅದರ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದರ್ಶನ್ರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಆದರೆ ಇನ್ನೂ ಕೂಡ ಸರ್ಜರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಪ್ಡೇಟ್ಸ್ ಸಿಕ್ಕಿಲ್ಲ. 11ನೇ ತಾರೀಕು ಸರ್ಜರಿಗೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಕಾರಣಾಂತರದಿಂದ ಅವತ್ತು ಕೂಡ ಸರ್ಜರಿಯನ್ನ ಮಾಡಿರಲಿಲ್ಲ. ಮುಂದೆ ಏನಾದರೂ ಸರ್ಜರಿಯನ್ನ ಮಾಡಿಸ್ಕೊಳ್ತಾರಾ ಅಥವಾ ಬೇರೆ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚಿಕಿತ್ಸೆಗಳಿಗೆ ಒಳಪಟ್ಟು ತಮಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸಿಕೊಳ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ದರ್ಶನ್ ಕುಟುಂಬಸ್ಥರು ಹಾಗೆಯೇ ಸಿನಿ ಮಂದಿ ಬಹಳ ಖುಷಿಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ದರ್ಶನ್ ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡು ಮತ್ತೆ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿ ಹೊಸ ಹೊಸ ಚಿತ್ರಗಳನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಹಾಸ್ಯ ನಟ ಸರಿಗಮ ವಿಜಯ್ ಅವರು ಕೂಡ ದರ್ಶನ್ರಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡೇ ಇಲ್ಲ ಸರ್. ಏನು ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜೈಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಈ ಥರದ ಘಟನೆಗಳಾದಾಗ ಯಾರೊಬ್ಬರನ್ನು ನಾವು ದೂಷಣೆ ಮಾಡೋಕ್ಕಾಗಲ್ಲ. ನಮ್ಮೊಬ್ಬ ಕಲಾವಿದ ಎಲ್ಲೋ ಜೈಲಲ್ಲಿದ್ದಾನೆ ಅನ್ನೋವಾಗ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಇದ್ದವರು ಕೂಡ. ಹಾಗೆ ರೇಣುಕಾಸ್ವಾಮಿಯವರ ಒಂದು ಸಾವು ಕೂಡ ಭಾಳ ನೋವು ಕೊಡುತ್ತೆ. ಒಂದು ಕಡೆ ಸಂಭ್ರಮ ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ. ಆದರೆ ಇದು ಕೋರ್ಟ್ಗೆ ಸಂಬಂಧ